ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಕಳೆದ ವಿಡಿಯೋನಲ್ಲಿ ನಾವು ದ್ವಿತೀಯ PUCಯ ಇತಿಹಾಸ ವಿಷಯದ ಮೊದಲನೆಯ ಪಾಠವನ್ನು ಅಧ್ಯಯನ ಮಾಡ್ಕೊಂಡಿದ್ವಿ. ಮೊದಲನೆಯ ಪಾಠದ ಮೊದಲನೆಯ ಭಾಗ ಅದೇ ಪೀಠಿಕೆ ಅನ್ನುವಂತಹ ಲೆಸನ್, ಇಂಟ್ರೊಡಕ್ಷನ್ ಅನ್ನುವಂತಹ ಲೆಸನ್ನ ಮೊದಲನೆಯ ಭಾಗವನ್ನು ನಾವು ತಿಳ್ಕೊಂಡಿದ್ವಿ. ಸೊ ಆ ಮೊದಲನೇ ಭಾಗದಲ್ಲಿ ಭಾರತದ ವಿವಿಧ ಹೆಸರುಗಳು ಯಾವ್ಯಾವು ಅಂಥೇಳಿ, ವಾಟ್ ಆರ್ ದ ಡಿಫ್ರೆಂಟ್ ನೇಮ್ಸ್ ಆಫ್ ಇಂಡಿಯಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಆ್ಯಂಡ್ ಆಲ್ಸೋ ವಿ ಲರ್ನ್ಡ್ ಅಬೌಟ್ ದ ಎಕ್ಸ್ಟೆಂಟ್ ಆಫ್ ಇಂಡಿಯಾ, ಭಾರತದ ವಿಸ್ತೃತಿಯ ಬಗ್ಗೆ ಅಲ್ಲಿ ಚರ್ಚೆಯನ್ನು ಮಾಡಿದ್ವಿ. ಸೊ ಹಾಗೆಯೇ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ವಿ. ಇಂಪ್ಯಾಕ್ಟ್ ಆಫ್ ದ ಜಿಯೋಗ್ರಫಿಕಲ್ ಕಂಡೀಷನ್ ಆನ್ ಇಂಡಿಯನ್ ಹಿಸ್ಟ್ರಿ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ವಿ. ಸೊ ಇವತ್ತು ನಾವು ಅಧ್ಯಯನ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್ ಥಿಂಗ್, ದಟ್ ಈಸ್ ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಯಾವ್ಯಾವು ಅನ್ನೋದನ್ನು ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಭಾರತದ ಇತಿಹಾಸದ ಪ್ರಮುಖ ಲಕ್ಷಣಗಳು ಯಾವ್ಯಾವು, ವಾಟ್ ಆರ್ ದ ಇಂಪಾರ್ಟೆಂಟ್ ಫ್ಯೂಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತೀವಿ. ನೇರವಾಗಿ ಹೋಗ್ಬಿಡೋಣ ಅಲ್ವಾ? ಸೊ ಹಾಗಾದರೆ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳಲ್ಲಿ ಮೊದಲನೆಯದು ಯಾವುದು ಅಂದರೆ ನಾಗರಿಕತೆ ಮತ್ತು ಸಂಸ್ಕೃತಿಯ ನಿರಂತರತೆ. ನಾಗರಿಕತೆ ಮತ್ತು ಸಂಸ್ಕೃತಿಯ ನಿರಂತರತೆ, ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್. ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್, ನಾಗರಿಕತೆ ಮತ್ತು ಸಂಸ್ಕೃತಿಯ ನಿರಂತರತೆ ಅನ್ನುವಂಥದ್ದು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದು ಅಂಥೇಳಿ ಗುರುತಿಸ್ತಾರೆ. ಸೊ ಭಾರತ ಸುಮಾರು 4,000 ವರ್ಷಗಳ ಹಿಂದಿನ ನಿರಂತರವಾದಂತಹ ಇತಿಹಾಸ, ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಹೊಂದಿರುವಂಥ ದೇಶ. ಅದು ನಮಗೆಲ್ಲರಿಗೂ ಕೂಡ ಗೊತ್ತು ಅಲ್ವಾ? ಸೊ ಭಾರತದಲ್ಲಿ ಸುಮಾರು 4,000 ವರ್ಷಗಳ ಹಿಂದಿನ ಇತಿಹಾಸವನ್ನು ನಾವು ಗುರುತಿಸ್ತೇವೆ. ಅಂದರೆ ಸಿಂಧೂ ಬಯಲಿನ ನಾಗರಿಕತೆಯಿಂದ ನಮ್ಮ ಭಾರತದ ಇತಿಹಾಸ ಆರಂಭ ಆಗುತ್ತೆ ಅಲ್ವಾ? ದಿ ಇಂಡಿಯನ್ ಹಿಸ್ಟ್ರಿ ವಿಚ್ ಇಸ್ ಸ್ಟಾರ್ಟೆಡ್ ಫ್ರಮ್ ದ ಸಿಂಧೂ ಸಿವಿಲೈಸೇಷನ್ ಅಲ್ವಾ? ಸೊ ಅದು ಎಷ್ಟು ವರ್ಷಗಳ ಹಿಂದಿಂದು? ಸುಮಾರು 4,000 ವರ್ಷಗಳ ಹಿಂದಿಂದು ಅಂಥೇಳಿ ಅದಕ್ಕೆ ಗುರುತಿಸಲಾಗುತ್ತೆ. ಅಂದರೆ ಅಷ್ಟು ಹಿಂದಿನ ಇತಿಹಾಸವನ್ನು ನಾವು ಹೊಂದಿದ್ದೀವಿ. ಇತಿಹಾಸವನ್ನು ಹೊಂದಿದ್ದೀವಿ ಅಂದರೆ ದೇರ್ ಈಸ್ ಎ ಸಿವಿಲೈಸೇಷನ್ ಅಲ್ವಾ? ನಾಗರಿಕತೆಯನ್ನು ಹೊಂದಿದ್ದೀವಿ ಅಂಥೇಳಿ ಅರ್ಥ. ಸೊ ನಾಗರಿಕತೆ ಅಂದರೆ ಅಲ್ಲಿ ಏನಿರುತ್ತೆ? ಸಂಸ್ಕೃತಿ ಇರುತ್ತೆ ಅಲ್ವಾ? ದೇರ್ ಕ್ಯಾನ್ ಬಿ ಸಿ ದ ಕಲ್ಚರ್ ಅಲ್ವಾ? ಸೊ ಇಷ್ಟು ವರ್ಷದ ಇತಿಹಾಸ, ನಾಗರಿಕತೆ ಮತ್ತು ಸಂಸ್ಕೃತಿ ಅನ್ನುವಂಥದ್ದು ಅಲ್ಲಿ ನಿಂತಿಲ್ಲ, ಅದೇನಾಗಿದೆ? ನಿರಂತರವಾಗಿ ಮುಂದುವರ್ಕೊಂಡು ಹೋಗಿರೋದನ್ನು ನಾವು ನೋಡ್ಬೋದು. ಅಂದರೆ ಈ ಸಿಂಧೂ ನಾಗರಿಕತೆಯ ಸಂದರ್ಭದಲ್ಲಿ ಇದ್ದಂತಹ ಸಂಸ್ಕೃತಿ ಇವತ್ತಿಗೂ ಕೂಡ ಇದೆ, ಅಲ್ಲಿನ ನಾಗರಿಕತೆ ಇಂದಿಗೂ ಕೂಡ ಮುಂದುವರ್ಕೊಂಡು ಹೋಗಿರೋದನ್ನು ನಾವು ನೋಡ್ಬೋದು. ಸೊ ಹಾಗಾಗಿ ಇದರ ವಿಶಿಷ್ಟ ಲಕ್ಷಣ ಅಂತೇಳಿ ಗುರುತಿಸ್ತೇವೆ. ಯಾವುದು? ನಾಗರಿಕತೆ ಮತ್ತು ಸಂಸ್ಕೃತಿಯ ನಿರಂತರತೆ. ಅದು ನಿಂತಿಲ್ಲ, ಈ ನಾಗರಿಕತೆ ಮತ್ತು ಸಂಸ್ಕೃತಿ ಅನ್ನುವಂಥದ್ದು ನಿಂತಿಲ್ಲ. ಸೊ ಅದು ಕೆಲವೊಂದು ಬದಲಾವಣೆಯೊಂದಿಗೆ ಮುಂದುವರ್ಕೊಂಡು ಹೋಗಿರೋದನ್ನು ನಾವು ಗುರುತಿಸ್ತೇವೆ. ಸೊ ಅದೇ ಪ್ರಮುಖವಾದಂಥ ಲಕ್ಷಣ, ನಾಗರಿಕತೆ ಮತ್ತು ಸಂಸ್ಕೃತಿಯ ನಿರಂತರತೆ. ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯೂಚರ್ ಆಫ್ ದ ಇಂಡಿಯನ್ ಹಿಸ್ಟ್ರಿ. And then second one future, ಸ್ತರಬದ್ಧ ವಿಕಾಸ. ಸ್ತರಬದ್ಧ ವಿಕಾಸ, ಎವಲ್ಯೂಷನ್ ಇನ್ ಪಾಸಸ್. ಸ್ತರಬದ್ಧ ವಿಕಾಸ ಅಥವಾ ಎವಲ್ಯೂಷನ್ ಆ್ಯಂಡ್ ಪಾಸಸ್ ಅಂತ. ಸೊ ಸ್ತರಬದ್ಧ ವಿಕಾಸ ಹೇಗೆ ಅಂದರೆ, ಸೊ ಇಲ್ಲಿ ವಿವಿಧ ಹಂತದ ಏನು ನಾಗರಿಕತೆಯ ನಿರಂತರತೆ ಅಂತ ನಾವು ನೋಡಿದ್ವಿ. ಎಷ್ಟು? 4,000 ವರ್ಷಗಳ ಹಿಂದಿನ ಹಿಂದಿನ ಇತಿಹಾಸ, ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ನಾವೇನು ಹೊಂದಿದ್ದೀವಲ್ವಾ? ಸೊ ಇದು ವಿವಿಧ ಹಂತ ಮತ್ತು ಸ್ತರಗಳಲ್ಲಿ ಅವಶ್ಯಕವಾದಂತಹ ಬದಲಾವಣೆಯೊಂದಿಗೆ ಅಭಿವೃದ್ಧಿ ಹೊಂದಿರೋದನ್ನು ನಾವು ಭಾರತದಲ್ಲಿ ಗುರುತಿಸ್ತೇವೆ. ಅದನ್ನೇ ಸ್ತರಬದ್ಧ ವಿಕಾಸ ಅಂತೇಳಿ ಕರೀತಾರೆ. ವಿಕಾಸ ಆಗಿದೆ, ಕೆಲವೊಂದು ಬದಲಾವಣೆಯೊಂದಿಗೆ ವಿಕಾಸ ಆಗಿರೋದನ್ನು ನಾವು ನೋಡ್ತೇವೆ. ಪ್ರಾಚೀನ ಕಾಲದಲ್ಲಿ ಇದ್ದ ಹಾಗೆಯೇ ಇದೆಯಾ? ಅದರ ಅಂಶಗಳಿವೆ, ಅದು ಕೆಲವೊಂದು ಬದಲಾವಣೆಯೊಂದಿಗೆ ವಿಕಾಸ ಹೊಂದಿರೋದನ್ನು ನಾವು ಭಾರತದ ಇತಿಹಾಸದಲ್ಲಿ ಗುರುತಿಸ್ಬೋದು. ಸೊ ಹಾಗಾಗಿ ಇದನ್ನು ಸ್ತರಬದ್ಧ ವಿಕಾಸ ಅಂತೇಳಿ ಕರಿತೇವೆ. ಉದಾಹರಣೆಗೆ ನಾವು ನೋಡೋದಾದರೆ ಸಿಂಧೂ ನಾಗರಿಕತೆ ಅತ್ಯಂತ ಪ್ರಾಚೀನ ನಾಗರಿಕತೆ ಅಲ್ವಾ? ಅದು ಸಿಂಧೂ ಸಂಸ್ಕೃತಿ ಅಂತೇಳಿ ಗುರುತಿಸ್ತೇವೆ. ಆ ಸಂಸ್ಕೃತಿ ವೈದಿಕ ಸಂಸ್ಕೃತಿಯಲ್ಲೂ ಮುಂದುವರಿಯುತ್ತೆ, ಆದರೆ ಕೆಲವೊಂದು ಬದಲಾವಣೆಯೊಂದಿಗೆ ಅಭಿವೃದ್ಧಿ ಹೊಂದಿ ಮುಂದುವರಿಯುತ್ತೆ.
ವೇದಗಳ ಸಂಸ್ಕೃತಿಯ ಕಾಲದಲ್ಲಿ. ಸೊ ಈ ವೇದಗಳ ಸಂಸ್ಕೃತಿ ಅಥವಾ ವೈದಿಕ ಸಂಸ್ಕೃತಿಯಲ್ಲಿದ್ದಂತಹ ಸಂಸ್ಕೃತಿ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಸಂಸ್ಕೃತಿಯ ಸಂಸ್ಕೃತಿಯ ಮೇಲೂ ಕೂಡ ಪ್ರಭಾವ ಬೀರೋದನ್ನು ನಾವು ಗಮನಿಸ್ತೇವೆ. ಅಂದರೆ ಕೆಲವೊಂದು ಬದಲಾವಣೆಯೊಂದಿಗೆ ಅಭಿವೃದ್ಧಿ ಹೊಂದ ಸಂಸ್ಕೃತಿಯ ವಿಕಾಸ ಆಗಿರೋದನ್ನು ನಾವು ಭಾರತದಲ್ಲಿ ನೋಡ್ಬೋದು. ಸೊ ಹಾಗಾಗಿ ಇದನ್ನೂ ಕೂಡ ಭಾರತೀಯ ಇತಿಹಾಸದ ಪ್ರಮುಖ ಲಕ್ಷಣ ಅಂತೇಳಿ ಗುರುತಿಸ್ತೇವೆ. ಅದೇ ಸ್ತರಬದ್ಧ ವಿಕಾಸ. ಎವಲ್ಯೂಷನ್ ಇನ್ ಪಾಸಸ್ ಈಸ್ ಆಲ್ಸೋ ಕನ್ಸಿಡರ್ಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯೂಚರ್ ಆಫ್ ದ ಇಂಡಿಯನ್ ಹಿಸ್ಟ್ರಿ. ನೆಕ್ಸ್ಟ್ ಥರ್ಡ್ ಒನ್ ಫ್ಯೂಚರ್, ವಿದೇಶಿ ದಾಳಿಗಳು. ಭಾರತದ ಇತಿಹಾಸದ ಪ್ರಮುಖ ಲಕ್ಷಣಗಳಲ್ಲಿ ಇದು ಅತ್ಯಂತ ಮುಖ್ಯವಾದಂತಹ ಲಕ್ಷಣ ಅಂತೇಳಿ ಗುರುತಿಸ್ತೇವೆ. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯೂಚರ್ ಆಫ್ ದ ಇಂಡಿಯನ್ ಹಿಸ್ಟ್ರಿ, ವಿಚ್ ಇಸ್ ದಟ್ ವಿದೇಶಿ ದಾಳಿಗಳು ಅಥವಾ ಫಾರಿನ್ ಇನ್ವೆನ್ಷನ್ಸ್ ಅಂತೇಳಿ. ಸೊ ಪ್ರಾಚೀನ ಕಾಲದಿಂದಲೂ ಕೂಡ ಭಾರತದ ಮೇಲೆ ವಿದೇಶಿಯರ ದಾಳಿ ನಡೀತಾ ಇದೆ. ಅದು ಗ್ರೀಕರು ದಾಳಿ ಮಾಡಿದ್ದನ್ನು ನಾವು ಗುರುತಿಸ್ತೇವೆ ಪ್ರಾಚೀನ ಕಾಲದಲ್ಲಿ ಅಲ್ವಾ. ಸೊ ಪರ್ಷಿಯನ್ನರು ದಾಳಿ ಮಾಡಿದ್ದಾರೆ, ಹಾಗೆಯೇ ಹೂಣರು ಭಾರತದ ಮೇಲೆ ದಾಳಿ ಮಾಡಿದ್ದಾರೆ, ಶಕರು ಭಾರತದ ಮೇಲೆ ದಾಳಿ ಮಾಡಿದ್ದಾರೆ, ಅರಬ್ಬರು ಭಾರತದ ಮೇಲೆ ದಾಳಿ ಮಾಡಿದ್ದಾರೆ, ಟರ್ಕರು ದಾಳಿ ಮಾಡಿದ್ದಾರೆ. ಆಧುನಿಕ ಕಾಲದಲ್ಲಿ ಯುರೋಪಿಯನ್ನರು, ಅದರಲ್ಲೂ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು ಮತ್ತು ಫ್ರೆಂಚರು ಭಾರತದ ಮೇಲೆ ದಾಳಿ ಮಾಡೋದ್ರನ್ನ ನಾವು ಗಮನಿಸ್ತೇವೆ ಅಲ್ವಾ. ಸೊ ನಿರಂತರವಾಗಿ ಪ್ರಾಚೀನ ಕಾಲದಿಂದಲ್ಲ ಆಧುನಿಕ ಕಾಲದವರೆಗೂ ಕೂಡ ನಿರಂತರವಾಗಿ ಭಾರತದ ಮೇಲೆ ವಿದೇಶಿ ದಾಳಿಗಳನ್ನು ನಾವು ಗುರುತಿಸ್ಬೋದು. ಅಂದರೆ ಸೊ ಇದನ್ನೂ ಕೂಡ ಭಾರತದ ಇತಿಹಾಸದ ಅತ್ಯಂತ ಪ್ರಮುಖ ಲಕ್ಷಣ ಅಂತೇಳಿ ಗುರುತಿಸ್ಬೋದು. ಯಾವುದದು? ವಿದೇಶಿ ದಾಳಿಗಳು. ಫಾರಿನ್ ಇನ್ವೆನ್ಷನ್ ಈಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯೂಚರ್ ಆಫ್ ಇಂಡಿಯನ್ ಹಿಸ್ಟ್ರಿ. ನೆಕ್ಸ್ಟ್ ಫೋರ್ತ್ ಒನ್, ಪ್ರಬಲ ಮತ್ತು ಸಹಿಷ್ಣುತಾಭಾವದ ಹಿಂದೂ ಧರ್ಮ. ಹಿಂದೂ ಧರ್ಮ. ಡಾಮಿನೆಂಟ್ ಆ್ಯಂಡ್ tolerant Hindu faith is also considered as one of the most important feature of Indian history. ಸೊ ಭಾರತ ವಿವಿಧ ಧರ್ಮಗಳನ್ನು ಹೊಂದಿರುವಂತಹ ಒಂದು ದೇಶ ಅಲ್ವಾ. ಸೊ ಪ್ರಪಂಚದಲ್ಲಿ ಏನೆಲ್ಲ ಧರ್ಮಗಳನ್ನು ನಾವು ಗುರುತಿಸ್ತೀವೋ ಅವೆಲ್ಲವೂ ಕೂಡ ಭಾರತದಲ್ಲಿ ನಾವು ಗುರುತಿಸ್ತೇವೆ. ಅಲ್ಲಿ ಹಿಂದೂ ಧರ್ಮ ಇದೆ, ಕ್ರಿಶ್ಚಿಯನ್ ಧರ್ಮ ಇದೆ, ಇಸ್ಲಾಂ ಧರ್ಮ ಇದೆ, ಜೈನ ಧರ್ಮ ಇದೆ, ಬೌದ್ಧ ಧರ್ಮ ಇದೆ, ಪಾರ್ಸಿ ಧರ್ಮ ಇದೆ, ಸಿಖ್ ಧರ್ಮ ಇದೆ. ಸೊ ಹೀಗೆ ಎಲ್ಲ ಧರ್ಮಗಳನ್ನು ಕೂಡ ನಾವು ಭಾರತದಲ್ಲಿ ಗುರುತಿಸ್ಬೋದು. ಆದರೆ ಈ ಎಲ್ಲ ಧರ್ಮಗಳ ಮೇಲೆ ಪ್ರಭಾವ ಬೀರಿರುವಂಥ ಧರ್ಮ ಯಾವುದಪ್ಪ ಅಂದರೆ ಪ್ರಬಲ ಧರ್ಮವಾದಂಥ ಹಿಂದೂ ಧರ್ಮ. ಈ ಹಿಂದೂ ಧರ್ಮದ ಸಂಸ್ಕೃತಿಯನ್ನು, ಹಿಂದೂ ಧರ್ಮದ ತತ್ವಗಳನ್ನು ಅಳವಡಿಸ್ಕೊಂಡು ರೂಪುಗೊಂಡಿರುವಂತಹ ಧರ್ಮಗಳಾಗಿವೆ ಇವೆಲ್ಲವೂ ಕೂಡ ಅಲ್ವಾ. ಸೊ ಅಂದರೆ ಈ ಹಿಂದೂ ಧರ್ಮದ ಪ್ರಭಾವ ಅಥವಾ ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮವನ್ನು ನಾವು ಭಾರತದಲ್ಲಿ ಗುರುತಿಸ್ಬೋದು. ಇಷ್ಟೆಲ್ಲ ಧರ್ಮಗಳಿದ್ದರೂ ಕೂಡ ಅದರಲ್ಲಿ ಸಹಿಷ್ಣುತಾ ಭಾವನೆಯನ್ನು ನಾವು ನೋಡ್ತೀವಿ. ಎಲ್ಲರೂ ಹೊಂದ್ಕೊಂಡು ಇಲ್ಲಿ ಜೀವನ ಸಾಗ್ತಾ ಇದ್ದೀವಿ. ಕಾರಣ ಅದು ಹಿಂದೂ ಧರ್ಮದ ಪ್ರಭಾವ. ಓಕೆನಾ. ಸೊ ಭಾರತದಲ್ಲಿ ವಸುದೈವಿಕ ಕುಟುಂಬಕಂ ಮತ್ತು ಸರ್ವೇ ಜನ ಸುಖಿನೋ ಭವತು ಅನ್ನುವಂತಹ ತತ್ವವನ್ನು ಆಧರಿಸ್ಕೊಂಡು ಎಲ್ಲರೂ ಒಟ್ಟಾಗಿ ಇಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾವೆ. ಅದಕ್ಕೆ ಕಾರಣ ಪ್ರಬಲ ಹಿಂದೂ ಧರ್ಮವೇ ಆಗಿದೆ. ಓಕೆನಾ. ಸೊ ಈ ಹಿಂದೂ ಧರ್ಮ ಸಹಿಷ್ಣುತಾ ಭಾವನೆಯನ್ನು ಭಾರತೀಯರಲ್ಲಿ ಮೂಡಿಸಿರೋದ್ರ ಕಾರಣಕ್ಕಾಗಿ ನಾವೆಲ್ಲರೂ ಎಷ್ಟೇ ಧರ್ಮೀಯರು ಇಲ್ಲಿದ್ದರು, ಎಷ್ಟೇ ಜನಾಂಗದವರು ಇಲ್ಲಿದ್ದರು, ವಿವಿಧ ಸಂಸ್ಕೃತಿಯನ್ನು ಹೊಂದಿದ್ರು, ವಿವಿಧ ಭಾಷೆಯನ್ನು ಮಾತನಾಡ್ತಾ ಇದ್ದರೂ ಕೂಡ ನಾವೆಲ್ಲರೂ ಒಂದಾಗಿ ಇಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಕಾರಣ ಹಿಂದೂ ಧರ್ಮ, ಅದು ಮೂಡಿಸಿರುವಂತಹ ಸಹಿಷ್ಣುತಾ ಭಾವ. ಇದು ಕೂಡ ಭಾರತದ ಇತಿಹಾಸದ ಇನ್ನೊಂದು ಪ್ರಮುಖವಾದಂತಹ ಲಕ್ಷಣ ಅಂತೇಳಿ ಗುರುತಿಸ್ಬೋದು. ಇನ್ನು ನೆಕ್ಸ್ಟು 5ನೇದು ಜಗತ್ತಿಗೆ ಕೊಡುಗೆಗಳು. ವೆರಿ ಇಂಪಾರ್ಟೆಂಟ್. ಜಗತ್ತಿಗೆ ಕೊಡುಗೆಗಳು, ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್. ಸಾಮಾನ್ಯವಾಗಿ ಒಂದು ಆಡು ಮಾತಿದೆ. ಯಾರೇ ಕೇಳಿದ್ರು ಭಾರತದ ಕೊಡುಗೆ, ಪ್ರಪಂಚಕ್ಕೆ ಭಾರತದ ಕೊಡುಗೆ ಏನು ಅಂದರೆ ಶೂನ್ಯ ಅಂತೇಳಿ ಹೇಳ್ತಾರೆ. ಯಾಕಂದರೆ ಸೊನ್ನೆಯನ್ನು ಕಂಡುಹಿಡಿದವರು ಕೂಡ ಭಾರತೀಯರು ಅಲ್ವಾ. ಆದರೆ ಶೂನ್ಯ ಅನ್ನುವಂಥದ್ದನ್ನು ಪಾಸಿಟಿವ್ ಆಗಿ ಹೇಳಿದ್ರೆ ಓಕೆ, ನೆಗೆಟಿವ್ ಆಗಿ ಹೇಳಿದ್ರೆ ಅದು ತಪ್ಪಾಗತ್ತೆ. ಕಾರಣ ಏನಪ್ಪ ಅಂದರೆ ಭಾರತ ಕೇವಲ ಸೊನ್ನೆಯನ್ನು ಮಾತ್ರ ಕೊಟ್ಟಿದ್ದಲ್ಲ, ಪ್ರಪಂಚಕ್ಕೆ ಅದ್ಭುತವಾದಂತಹ ಕೊಡುಗೆಯನ್ನು ಭಾರತ ನೀಡಿದೆ. ಪ್ರಾಚೀನ ಕಾಲದಿಂದಲೂ ಕೂಡ ಭಾರತ ಪ್ರಪಂಚಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದೆ. ಓಕೆನಾ. ಸೊ ಅದರಲ್ಲಿ ನಾವು ನೋಡೋದಾದರೆ ಸಾಹಿತ್ಯ ಕ್ಷೇತ್ರಕ್ಕೆ ನಾವು ಕೊಡುಗೆಯನ್ನು ಕೊಟ್ಟಿದ್ದೇವೆ ಅಲ್ವಾ. ಸೊ ಸಾಹಿತ್ಯಕ್ಕೆ, ಲಿಟ್ರೇಚರ್ಗೆ ನಾವು ಕೊಡುಗೆಯನ್ನು ಕೊಟ್ಟಿದ್ದೇವೆ.
ತತ್ವಜ್ಞಾನಕ್ಕೆ ನಾವು ಕೊಡುಗೆಯನ್ನು ಕೊಟ್ಟಿದ್ದೇವೆ. ಬೆಸ್ಟ್ ಎಕ್ಸಾಂಪಲನ್ನು ನಾವು ಕೊಡೋದಾದರೆ ಹಿಂದೂ ಮತ್ತು ಜೈನ ಮತ್ತು ಬೌದ್ಧ ಧರ್ಮದ ಸ್ಥಾಪಕರು ಯಾರು? ಬುದ್ಧ ಮತ್ತು ಮಹಾವೀರನ ತತ್ವಗಳು ಈ ಪ್ರಪಂಚಕ್ಕೆ ನೀಡಿದಂತಹ ಕೊಡುಗೆಗಳಲ್ವೇ? ಅಂದರೆ ತತ್ವಜ್ಞಾನ ಕ್ಷೇತ್ರಕ್ಕೆ ನಾವು ಕೊಡುಗೆಯನ್ನು ಕೊಟ್ಟಿದ್ದೇವೆ ಅಲ್ವಾ? ಸಂಗೀತಕ್ಕೆ ನಾವು ಕೊಡುಗೆಯನ್ನು ಕೊಟ್ಟಿದ್ದೇವೆ. ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಅಲ್ವಾ, ಅತ್ಯಂತ ಪ್ರಮುಖವಾದಂತಹ ಸಂಗೀತ ಪ್ರಕಾರಗಳು. ಈ ಸಂಗೀತ ಪ್ರಕಾರಗಳನ್ನು ಪ್ರಪಂಚಕ್ಕೆ ನೀಡಿದಂತಹ ಕೊಡುಗೆ ಭಾರತಕ್ಕೆ ಸಲ್ಲುತ್ತೆ ಅಲ್ವಾ? ಈ ಸಂಗೀತ ಕ್ಷೇತ್ರಕ್ಕೆ, ನೃತ್ಯ ಕ್ಷೇತ್ರಕ್ಕೆ, ವಾಸ್ತುಶಿಲ್ಪ ಕ್ಷೇತ್ರಕ್ಕಂತೂ ಅದ್ಭುತವಾದಂತಹ ಕೊಡುಗೆಯನ್ನು ಪ್ರಪಂಚಕ್ಕೆ ನಾವು ನೀಡಿದ್ದೀವಿ. ಇವತ್ತು ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದು ಅಂತೇಳಿ ತಾಜ್ ಮಹಲನ್ನು ಕರಿತೀವಿ. ಆ ತಾಜ್ ಮಹಲ್ ಕೊಡುಗೆಗೆ ಕೊಟ್ಟವರೇ ಯಾರು? ಭಾರತೀಯರು ಅಲ್ವಾ? ಈ ಪ್ರಪಂಚಕ್ಕೆ ಈ ಯಾವುದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದೇವೆ. ವಿಜ್ಞಾನ ಕ್ಷೇತ್ರಕ್ಕೂ ನಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದೇವೆ. ಯೋಗ ವೆರಿ ಇಂಪಾರ್ಟೆಂಟ್. ಇವತ್ತು ಪ್ರಪಂಚ ಎಲ್ಲವೂ ಕೂಡ ಯೋಗದ ಹಿಂದೆ ಹೋಗ್ತಾ ಇದೆ. ಈ ಯೋಗದ ಕಾರಣೀಭೂತರು ಭಾರತೀಯರು ಅಲ್ವಾ? ಯೋಗವನ್ನು ಪ್ರಪಂಚಕ್ಕೆ ನೀಡಿದ್ದೇವೆ. ಶಿಕ್ಷಣ ಕ್ಷೇತ್ರಕ್ಕೆ ಪ್ರಾಚೀನ ಕಾಲದಿಂದಲೂ ಕೂಡ ಪ್ರಾಚೀನ ವಿಶ್ವವಿದ್ಯಾಲಯಗಳಾದಂತಹ ಹಲವಾರು ವಿಶ್ವವಿದ್ಯಾಲಯಗಳು, ತಕ್ಷಶಿಲೆ, ಸೊ ಇವೆಲ್ಲ ವಿಶ್ವವಿದ್ಯಾಲಯಗಳು ವಿದೇಶಿ ವಿದ್ಯಾರ್ಥಿಗಳನ್ನು ಆಕರ್ಷಿಸ್ತಾ ಇದ್ವು ಅಲ್ವಾ? ಅಂದರೆ ಈ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ನಾವು ನಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದೇವೆ. ಇಷ್ಟೇ ಯಾಕೆ, ಇವತ್ತೇನಾದರೂ ನಾವು ಪ್ರಪಂಚಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದೇವೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ ಅಂದರೆ ಭಾರತದ ಸುಮಾರು 30ಕ್ಕೂ ಹೆಚ್ಚು ಪ್ರಮುಖ ತಾಣಗಳು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿವೆ. ಭಾರತದಲ್ಲಿ ಸುಮಾರು 30ಕ್ಕೂ ಹೆಚ್ಚು ತಾಣಗಳನ್ನು ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ನಿಯರ್ಲಿ 30 important centers were considered as World Heritage Centers. ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಅದನ್ನು ಗುರುತಿಸಲಾಗಿದೆ. ಅದಕ್ಕೆ ಉತ್ತಮ ಉದಾಹರಣೆ ನಾವು ನೋಡ್ಬೋದು. ತಾಜ್ ಮಹಲ್ ಕೊಡ್ಬೋದು. ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ಯಾವುದಾದ್ರೂ 2 ಸ್ಥಳಗಳನ್ನು ಗುರುತಿಸಿ ಅಂದರೆ ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವಂತಹ ಭಾರತದ ಯಾವುದಾದ್ರೂ 2 ಸ್ಥಳಗಳನ್ನು ಅಥವಾ ಕರ್ನಾಟಕದ ಯಾವುದಾದ್ರೂ 2 ಸ್ಥಳಗಳನ್ನು ಗುರುತಿಸಿ ಅಂತೇಳಿ ಕೇಳ್ತಾರೆ. ಸೊ ಹಾಗಾಗಿ ತಾಜ್ ಮಹಲ್ ಈ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಪ್ರಪಂಚದ ಅದ್ಭುತಗಳಲ್ಲಿ ಒಂದು ಅಂತೇಳಿನೂ ಕೂಡ ಅದನ್ನು ಗುರುತಿಸಲಾಗತ್ತೆ ಅಲ್ವಾ? ಹಾಗೆಯೇ ಅಜಂತ ಎಲ್ಲೋರ ಸೊ ಇವುಗಳು ಕೂಡ ಈ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿವೆ. ಹಾಗೆಯೇ ಹಂಪಿನೂ ಕೂಡ ಅತಿ ಪ್ರಮುಖವಾದಂತಹ ಸ್ಥಳ. ಇದನ್ನು ಕೂಡ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ನಾವು ನೋಡ್ಬೋದು. ಐಹೊಳೆ ಪಟ್ಟದಕಲ್ಲು. ಸೊ ಹೀಗೆ ಸುಮಾರು 30 ತಾಣಗಳು ಭಾರತದಲ್ಲಿರುವಂತಹ 30 ತಾಣಗಳನ್ನು ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಓಕೆನಾ? ಹಾಗಾಗಿ ಇವು ನಿಮಗೆ ಭಾರತದ ಅಥವಾ ಕರ್ನಾಟಕದ ಯಾವುದಾದ್ರೂ 2 ಸ್ಥಳಗಳನ್ನು ಗುರುತಿಸಿ ಅಂಥೇಳಿ ಕೇಳ್ಬೋದು. ಹಾಗಾಗಿ ಈ ಕರ್ನಾಟಕದ ಹಂಪಿ, ಐಹೊಳೆ, ಅಜಂತ, ಎಲ್ಲೋರ ಇವುಗಳನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ಭಾರತಕ್ಕೆ ಅಂತೇಳಿ ಕೇಳಿದ್ರು ಕೂಡ ಅಲ್ಲಿ ಉತ್ತರವನ್ನು ಬರೀಬೋದು. 2 ರೀತಿಯಾದಂತಹ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರವನ್ನು ಬರೆಯೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಈ ಅಜಂತ, ಎಲ್ಲೋರ, ಹಂಪಿ, ಐಹೊಳೆ ಇಂತಹ ಸುಮಾರು 30 ಪ್ರಮುಖವಾದಂತಹ ಸ್ಥಳಗಳನ್ನು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿಸಿರೋದನ್ನು ನಾವು ಗುರುತಿಸ್ಬೋದು. ಇದು ಪ್ರಪಂಚಕ್ಕೆ ಕೊಡುಗೆ ಅಲ್ವಾ? ಹೀಗೆ ಅದ್ರ ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಅಂತೇಳಿ ನಾವು ನೋಡಿದ್ವಿ. ಪ್ರಾಚೀನ ಕಾಲದ ಪ್ರಮುಖ ವಿಶ್ವವಿದ್ಯಾಲಯಗಳು ಅಂತೇಳಿ ಗುರುತಿಸ್ತೇವೆ. ಪ್ರಾಚೀನ ಕಾಲದ ಯಾವುದಾದ್ರೂ 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ ಅಂತೇಳಿ ಕೇಳ್ಬೋದು. ನಳಂದ, ತಕ್ಷಶಿಲಾ, ಉಜ್ಜಯಿನಿ, ಕಾಶಿ. ನಳಂದ, ತಕ್ಷಶಿಲಾ, ಉಜ್ಜಯಿನಿ, ಕಾಶಿ. ಸೊ ಇಂತಹ ಪ್ರಮುಖ ವಿಶ್ವವಿದ್ಯಾಲಯಗಳು ಪ್ರಾಚೀನ ಕಾಲದಿಂದಲೂ ಕೂಡ ಹೆಸರನ್ನು ಗಳಿಸಿವೆ. ಹಲವಾರು ದೇಶದ ವಿದ್ಯಾರ್ಥಿಗಳನ್ನು ಆಕರ್ಷಿಸಿರುವಂತಹ ಈ ವಿಶ್ವವಿದ್ಯಾಲಯಗಳು ಅಂತೇಳಿ ಗುರುತಿಸ್ಬೋದು. ಹೀಗೆ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ತನ್ನದೇ ಆದಂತಹ ಕೊಡುಗೆಯನ್ನು ನಾವು ಕೊಟ್ಟಿದ್ದೇವೆ. ಅಂದರೆ ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳಲ್ಲಿ ಇದನ್ನು ಕೂಡ ನಾವು ಗುರುತಿಸ್ಬೋದು. ಅಂದರೆ ಜಗತ್ತಿಗೆ ಕೊಡುಗೆಗಳನ್ನು ನಾವು ನೀಡಿದ್ದೇವೆ. ನೆಕ್ಸ್ಟ್ 6th one, ವಿದೇಶಿಯರ ಆಕರ್ಷಣೀಯ ಕೇಂದ್ರವಾಗಿ ಭಾರತ. ಇಂಡಿಯಾ ಆಸ್ ಎ ಕಂಟ್ರಿ ಆಫ್ ಅಟ್ರಾಕ್ಷನ್ ಫಾರ್ ಫಾರಿನರ್ಸ್. ವಿದೇಶಿಯರ ಆಕರ್ಷಣೀಯ ಸ್ಥಳವಾಗಿ ಭಾರತವನ್ನು ನಾವು ಗುರುತಿಸ್ತೇವೆ. ಪ್ರಾಚೀನ ಕಾಲದಲ್ಲೂ ಕೂಡ ವಿದೇಶಿಯರು ಭಾರತಕ್ಕೆ ಭೇಟಿ ನೀಡ್ತಾ ಇದ್ರು.
ಅಲ್ವಾ? ಹುಯೆನ್ಸಾಂಗ್ ಭೇಟಿ ನೀಡಿದ್ದ, ಫಾಹಿಯಾನ್ ಭೇಟಿ ನೀಡಿದರು, ಹಲವಾರು ವಿದೇಶಿಯರು ಭಾರತಕ್ಕೆ ಭೇಟಿ ನೀಡಿದರು. ಕಾರಣ ಏನಪ್ಪ ಅಂದರೆ ಭಾರತ ವಿದೇಶಿಯರನ್ನು ಆಕರ್ಷಿಸುತ್ತೆ, ಇವತ್ತಿಗೂ ಕೂಡ ಆಕರ್ಷಿಸ್ತಾ ಇದೆ. ಅದು ಭೌಗೋಳಿಕವಾಗಿ ಆಗಿರ್ಬೋದು, ಪ್ರಾಕೃತಿಕವಾಗಿ ಆಗಿರ್ಬೋದು, ಅಥವಾ ಮಾನವ ನಿರ್ಮಿತ ಸ್ಥಳಗಳ ರೂಪದಲ್ಲೇ ಆಗಿರ್ಬೋದು. ಸೊ ಯಾವುದೋ ಒಂದು ಕ್ಷೇತ್ರವಾಗಿ ಇಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಭಾರತೀಯರು ಅತ್ಯದ್ಭುತವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ಆ ಕಾರಣದಿಂದಾಗಿ ಆ ಪ್ರದೇಶಗಳು ವಿದೇಶಿಯರನ್ನು ಆಕರ್ಷಿಸ್ತಾ ಇವೆ. ಕೆಲವೊಂದು ಪ್ರಾಕೃತಿಕವಾದಂತಹ ಒಂದು ಸೌಂದರ್ಯ ಏನಿದೆಯೋ ಅದು ಕೂಡ, ಉದಾಹರಣೆಗೆ ಹಿಮಾಲಯ ಪರ್ವತ ಶ್ರೇಣಿ ಅತ್ಯಂತ ಸುಂದರವಾದಂತಹ ಪ್ರದೇಶ ಅಲ್ವಾ? ಈ ಭೂಲೋಕದ ಸ್ವರ್ಗ ಅಂತೇಳಿನೇ ಗುರುತಿಸುವಂಥದ್ದು. ಸೊ ಅಂತಹದ್ದನ್ನು ಈ ಪ್ರಕೃತಿ ನೀಡಿದೆ. ಇದು ವಿದೇಶಿಯರನ್ನ ಆಕರ್ಷಿಸ್ತಾ ಇದೆ, ಪ್ರಾಚೀನ ಕಾಲದಿಂದಲೂ ಕೂಡ ಆಕರ್ಷಿಸ್ತಾ ಇರೋದನ್ನು ನಾವು ಗುರುತಿಸ್ಬೋದು. ಅಂದರೆ ವಿದೇಶಿಯರ ಆಕರ್ಷಣೀಯ ಕೇಂದ್ರವಾಗಿ ಭಾರತ ಗುರುತಿಸ್ಕೊಂಡಿದೆ ಪ್ರಾಚೀನ ಕಾಲದಿಂದ ಈಗಿನ ಕಾಲದವರೆಗೂ ಕೂಡ. ಇದು ಕೂಡ ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣ ಅಂಥೇಳಿ ನಾವು ಗುರುತಿಸ್ಬೋದು. ಇನ್ನು ಕೊನೆಯ ಮತ್ತು ಅತೀ ಮುಖ್ಯವಾದಂತಹ ಒಂದು ಲಕ್ಷಣ ಏನಪ್ಪ ಅಂದರೆ ವಿವಿಧತೆಯಲ್ಲಿ ಏಕತೆ. ಇವೆಲ್ಲದಕ್ಕಿಂತ, ಈ ಮೇಲಿನ ಎಲ್ಲ ಲಕ್ಷಣಗಳಿಗಿಂತ ಅತಿ ಮುಖ್ಯವಾದಂತಹ ಲಕ್ಷಣ ಅಂಥೇಳಿ ಇದನ್ನು ಗುರುತಿಸ್ತೇವೆ, ವಿವಿಧತೆಯಲ್ಲಿ ಏಕತೆ. ಯುನಿಟಿ ಇನ್ ಡೈವರ್ಸಿಟಿ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯೂಚರ್ ಆಫ್ ಇಂಡಿಯನ್ ಹಿಸ್ಟ್ರಿ. ಭಾರತದ ಇತಿಹಾಸದ ಪ್ರಮುಖ ಲಕ್ಷಣ ಅಂಥೇಳಿ ಗುರುತಿಸ್ತೇವೆ. ಸೊ ಇಲ್ಲಿ ಭಾರತದಲ್ಲಿ ವಿವಿಧ ಧರ್ಮ ಇದೆ, ವಿವಿಧ ಸಂಸ್ಕೃತಿ ಇದೆ, ವಿವಿಧ ಜನಾಂಗದರು ವಾಸ ಆಗಿದ್ದಾರೆ, ವಿವಿಧ ಭಾಷೆಯನ್ನು ಮಾತನಾಡುವಂತಹ ಜನರಿದ್ದಾರೆ ಅಲ್ವಾ? ಸೊ ಇಷ್ಟೆಲ್ಲ ಇದ್ದರೂ ಕೂಡ ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆಯ ಅಡಿಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಸೊ ಇದು ಭಾರತದ ಇತಿಹಾಸದ ಅತೀ ಪ್ರಮುಖವಾದಂತಹ ಲಕ್ಷಣ, ವಿವಿಧತೆಯಲ್ಲಿ ಏಕತೆ ಅನ್ನುವಂಥದ್ದು. ವಿವಿಧತೆಯಲ್ಲಿ ಏಕತೆ, ವಿವಿಧತೆಯಲ್ಲಿ ಏಕತೆ ಅನ್ನುವಂಥದ್ದು ಭಾರತದ ಇತಿಹಾಸದ ಅತೀ ಪ್ರಮುಖವಾದಂತಹ ಲಕ್ಷಣ ಅಂಥೇಳಿ ಗುರುತಿಸ್ತೇವೆ. ಸೊ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಬರುತ್ತೆ, 5 ಅಂಕಕ್ಕೆ ಬರುತ್ತೆ. ಓಕೆನಾ? ಸೊ ವಿವಿಧತೆಯಲ್ಲಿ ಏಕತೆ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣ ಹೇಗೆ ಅಂತೇಳಿ. ಸೊ ಅದನ್ನು ನಾವು 2 ಭಾಗವಾಗಿ ಮಾಡ್ತೇವೆ. ಒಂದು ವಿವಿಧತೆ, ಇನ್ನೊಂದು ಏಕತೆ ಅಂತೇಳಿ. ವಿವಿಧತೆ ಮತ್ತು ಏಕತೆ 2 ಭಾಗವಾಗಿ ನಾವು ಅಲ್ಲಿ ಗುರುತಿಸ್ಬೋದು. ಸೊ ನಾವು ಫಸ್ಟ್ ನೋಡಬೇಕಾಗಿದೆ ಏನಪ್ಪ ಅಂದರೆ ವಿವಿಧತೆಯ ಅಂಶಗಳು ಏನು, ಭಾರತದಲ್ಲಿ ಏನೆಲ್ಲ ವಿವಿಧತೆಯ ಅಂಶಗಳಿವೆ, ಹಾಗೆಯೇ ಈ ವಿವಿಧತೆಗಳಿದ್ದರೂ ಕೂಡ ಭಾರತೀಯಲ್ಲಿ ಏಕತೆ ಇದೆಯಲ್ಲ, ಹೀಗೆ ಏಕತೆಯನ್ನು ಮೂಡಿಸಿರುವಂಥ ಅಂಶಗಳು ಯಾವ್ಯಾವು ಅಂಥೇಳಿ ನಾವು ಗುರುತಿಸ್ತಾ ಹೋಗಬೇಕು. ಭಾರತದಲ್ಲಿರುವಂತಹ ವಿವಿಧತೆಯ ಅಂಶಗಳು ಯಾವ್ಯಾವು, ಹಾಗೆಯೇ ಏಕತೆಯನ್ನು ಮೂಡಿಸಿರುವಂತಹ ಅಂಶಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ವಿವಿಧತೆಯ ಅಂಶಗಳು. ಓಕೆನಾ? ಸೊ ಯುನಿಟಿ ಯಾವುದೆಲ್ಲ ಯುನಿಟಿಯನ್ನು ಭಾರತದಲ್ಲಿ ಡೈವರ್ಸಿಟಿಯನ್ನು ಭಾರತದಲ್ಲಿ ನೋಡ್ತಾ ಹೋಗ್ತೀವಿ ಅಂದರೆ, ಸೊ ಮೊದಲನೆಯ ಡೈವರ್ಸಿಟಿ ಅದೇ ಭೌಗೋಳಿಕ ವೈವಿಧ್ಯತೆ. ಭೌಗೋಳಿಕ ವೈವಿಧ್ಯತೆ, ಫಿಸಿಕಲ್ ಆರ್ ಜಿಯೋಗ್ರಫಿಕಲ್ ಡೈವರ್ಸಿಟಿ. ಫಿಸಿಕಲ್ ಡೈವರ್ಸಿಟಿ ಈಸ್ ಒನ್ ಆಫ್ ದ ಡೈವರ್ಸಿಟಿ ಕ್ಯಾನ್ ಬಿ ಸೀನ್ ಇನ್ ಇಂಡಿಯಾ ಅಲ್ವಾ? ಭಾರತದಲ್ಲಿ ಈ ಭೌಗೋಳಿಕ ವೈವಿಧ್ಯತೆಯನ್ನು ನಾವು ಗುರುತಿಸ್ತೇವೆ. ಉದಾಹರಣೆಗೆ ನಾವು ನೋಡೋದಾದರೆ ಭಾರತದ ಭೌಗೋಳಿಕ ಲಕ್ಷಣಗಳು ಯಾವ್ಯಾವು ಅಂಥೇಳಿ ಗುರುತಿಸ್ತಿದ್ವಿ. ಯಾವುದು? ಹಿಮಾಲಯ ಪರ್ವತ ಶ್ರೇಣಿ ಇದೆ, ಹಾಗೆಯೇ ಉತ್ತರದ ಮಹಾಮೈದಾನ ಪ್ರದೇಶ ಇದೆ, ದಕ್ಷಿಣದಲ್ಲಿ ಪ್ರಸ್ಥಭೂಮಿ ಇದೆ, ಬೆಟ್ಟಗುಡ್ಡಗಳಿಂದ ಕೂಡಿರುವಂತಹ ಪ್ರದೇಶ ಇಲ್ಲಿದೆ, ಮರುಭೂಮಿ ಪ್ರದೇಶ ಅನ್ನುವಂಥದ್ದಿದೆ ಅಲ್ವಾ? ಸೊ ಇಲ್ಲಿ ಈ ಭೌಗೋಳಿಕವಾದಂತಹ ಭಿನ್ನತೆಯನ್ನು ಭಾರತದಲ್ಲಿ ಗುರುತಿಸ್ಬೋದು ಅಲ್ವಾ? ಸೊ ಈ ಭೌಗೋಳಿಕ ಭಿನ್ನತೆ, ಫಿಸಿಕಲ್ ಡೈವರ್ಸಿಟಿ ಕ್ಯಾನ್ ಬಿ ಸೀನ್ ಇನ್ ಇಂಡಿಯಾ. ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಸಿಕಲ್ ಫ್ಯೂಚರ್ಸ್ ಆರ್ ದೇರ್ ಇನ್ ಇಂಡಿಯಾ ಅಲ್ವಾ? ಸೊ ಭಾರತದ ಭೂಗೋಳದಲ್ಲಿ ಹಲವಾರು ವೈವಿಧ್ಯತೆಯನ್ನು ನಾವು ಗುರುತಿಸ್ಬೋದು. ಹಾಗೆಯೇ ಇನ್ನೊಂದು ವೈವಿಧ್ಯತೆ ಯಾವುದು ಅಂದರೆ ಭೌಗೋಳಿಕ ವೈವಿಧ್ಯತೆ ಜೊತೆಗೆ ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ, ರೇಷಿಯಲ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ. ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ, ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ.
ರೇಷಿಯಲ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ. ಸೊ ಭಾರತದಲ್ಲಿ ಒಂದೇ ಜನಾಂಗದ ಜನರು ವಾಸ ಆಗಿಲ್ಲ, ಇಲ್ಲಿ ವಿವಿಧ ಜನಾಂಗದ ಜನರನ್ನು ನಾವು ಭಾರತದಲ್ಲಿ ಗುರುತಿಸ್ತೇವೆ. ಜೊತೆಗೆ ವಿವಿಧ ಭಾಷೆಯನ್ನು ಮಾತನಾಡುವಂತಹ ಜನರನ್ನು ಕೂಡ ನಾವು ಗುರುತಿಸ್ತೇವೆ ಅಲ್ವಾ. ಸೊ ಇಷ್ಟೆಲ್ಲ ಭಾಷೆಗಳಿವೆ, ನೂರಾರು ಭಾಷೆಗಳು, ಸಾವಿರಾರು ಭಾಷೆಗಳನ್ನು ಭಾರತದಲ್ಲಿ ನಾವು ಗುರುತಿಸ್ತೇವೆ. ಸೊ ಅಂದರೆ ಜನಾಂಗದಲ್ಲಿ ವೈವಿಧ್ಯತೆ ಭಾರತದಲ್ಲಿದೆ. ರೇಷಿಯಲ್ ಡೈವರ್ಸಿಟಿ ಕ್ಯಾನ್ ಬಿ ಸೀನ್ ಇನ್ ಇಂಡಿಯಾ ಆ್ಯಂಡ್ ಆಲ್ಸೋ ಕ್ಯಾನ್ ಬಿ ಸೀನ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಅಲ್ವಾ. ಭಾಷೆಯ ಆಧಾರದ ವೈವಿಧ್ಯತೆಯನ್ನು ಕೂಡ ಭಾರತದಲ್ಲಿ ಗುರುತಿಸ್ಬೋದು. ಇನ್ನು ಮೂರನೆಯ ವೈವಿಧ್ಯತೆ ಯಾವುದಪ್ಪ ಅಂದರೆ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆಯನ್ನು ಕೂಡ ಭಾರತದಲ್ಲಿ ಗುರುತಿಸ್ಬೋದು. ಸೊ ವಿವಿಧ ರೀತಿಯ ಸಾಮಾಜಿಕ ಸಂಸ್ಕೃತಿಯನ್ನು ನಾವು ಭಾರತದಲ್ಲಿ ಗುರುತಿಸ್ತೇವೆ. ಒಂದು ಸಮಾಜಕ್ಕೂ ಇನ್ನೊಂದು ಸಮಾಜಕ್ಕೂ ಭಿನ್ನವಾದಂತಹ ಸಂಸ್ಕೃತಿಯನ್ನು ನಾವು ಗುರುತಿಸ್ಬೋದು. ಹಾಗೆಯೇ ಧಾರ್ಮಿಕ ವೈವಿಧ್ಯತೆ ಇದೆ. ಕೇವಲ ಯಾವುದೋ ಒಂದು ಧರ್ಮ ಇಲ್ಲ, ಇಲ್ಲಿ ಹಲವಾರು ಧರ್ಮಗಳಿವೆ ಅಲ್ವಾ. ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಇಸ್ಲಾಂ ಧರ್ಮ. ಸೊ ಹೀಗೆ ಹಲವಾರು ಧರ್ಮಗಳಿವೆ, ಹಲವಾರು ಸಾಮಾಜಿಕ ಭಿನ್ನತೆಯನ್ನು ನಾವು ಇಲ್ಲಿ ಗುರುತಿಸ್ಬೋದು. ಇನ್ನು ನಾಲ್ಕನೇದು ಯಾವುದಪ್ಪ ಅಂದರೆ ಆರ್ಥಿಕ ವೈವಿಧ್ಯತೆ, ಎಕನಾಮಿಕ್ ಡೈವರ್ಸಿಟಿ. ಆರ್ಥಿಕ ವೈವಿಧ್ಯತೆ, ಎಕನಾಮಿಕ್ ಡೈವರ್ಸಿಟಿ ಆಲ್ಸೋ ಕ್ಯಾನ್ ಬಿ ಸೀನ್ ಇನ್ ಇಂಡಿಯಾ. ಭಾರತದಲ್ಲಿ ಆರ್ಥಿಕ ವೈವಿಧ್ಯತೆಯನ್ನು ಗುರುತಿಸ್ತೇವೆ. ಭಾರತದಲ್ಲಿ ಎಲ್ಲರೂ ಶ್ರೀಮಂತರಿದ್ದಾರಾ ಅಥವಾ ಎಲ್ಲರೂ ಬಡವರಿದ್ದಾರಾ ಅಥವಾ ಎಲ್ಲರೂ ಮಧ್ಯಮ ವರ್ಗದವರಿದ್ದಾರಾ? ಇಲ್ಲ, ಇಲ್ಲಿ ಶ್ರೀಮಂತರೂ ಇದೆ, ಹಾಗೆಯೇ ಮಧ್ಯಮ ವರ್ಗದವರೂ ಇದ್ದಾರೆ, ಅದರ ಜೊತೆಗೆ ಬಡವರನ್ನು ಕೂಡ ನಾವು ಗುರುತಿಸ್ಬೋದು. ಅಂದರೆ ಆರ್ಥಿಕ ವೈವಿಧ್ಯತೆಯನ್ನು ನಾವು ಇಲ್ಲಿ ಗುರುತಿಸ್ತೇವೆ. ಸೊ ಇಷ್ಟೆಲ್ಲ ವೈವಿಧ್ಯತೆ ಇದೆ ಇಲ್ಲಿ ಭಾರತದಲ್ಲಿ. ಯಾವುದು? ಭೌಗೋಳಿಕ ವೈವಿಧ್ಯತೆ ಇದೆ, ಫಿಸಿಕಲ್ ಡೈವರ್ಸಿಟಿ ಕ್ಯಾನ್ ಬಿ ಸೀನ್ ಇನ್ ಇಂಡಿಯಾ, ಆ್ಯಂಡ್ ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ ಇದೆ, ರೇಷಿಯಲ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಕ್ಯಾನ್ ಬಿ ಸೀನ್ ಇನ್ ಇಂಡಿಯಾ. ಹಾಗೆಯೇ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ ಇದೆ, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಡೈವರ್ಸಿಟಿ ಆಲ್ಸೋ ಕ್ಯಾನ್ ಬಿ ಸೀನ್ ಇನ್ ಇಂಡಿಯಾ. ದೆನ್ ಲಾಸ್ಟ್ಲಿ ಆರ್ಥಿಕ ವೈವಿಧ್ಯತೆ ಇದೆ, ಎಕನಾಮಿಕ್ ಡೈವರ್ಸಿಟಿ ಆಲ್ಸೋ ದೇರ್ ಇನ್ ಇಂಡಿಯಾ ಅಲ್ವಾ. ಸೊ ಇಷ್ಟೆಲ್ಲ ವೈವಿಧ್ಯತೆ ಇದ್ದರೂ ಕೂಡ ನಾವು ಒಂದಾಗಿದ್ದೀವಿ ಅಲ್ವಾ. ದೇರ್ ಕ್ಯಾನ್ ಬಿ ಸೀನ್ ಯುನಿಟಿ ಇನ್ ಇಂಡಿಯನ್ಸ್. ಭಾರತೀಯರಲ್ಲಿ ಐಕ್ಯತೆಯನ್ನು ನೋಡ್ತೇವೆ. ಹಾಗಾದರೆ ಇಷ್ಟು ವೈವಿಧ್ಯತೆ ಇದ್ದರೂ ಕೂಡ ಭಾರತೀಯರನ್ನು ಒಂದುಗೂಡಿಸಿರುವಂಥ ಅಂಶಗಳು ಯಾವ್ಯಾವು ಅನ್ನೋದನ್ನು ನಾವು ಗುರುತಿಸ್ತಾ ಹೋಗಬೇಕು. ವಾಟ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ವರ್ ಯುನೈಟೆಡ್ ಇಂಡಿಯನ್ಸ್? ಭಾರತೀಯರನ್ನು ಒಂದುಗೂಡಿಸಿದಂತಹ ಅಂಶಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಮೊದಲನೆಯ ಅಂಶ ಯಾವುದಪ್ಪ ಅಂದರೆ ಭೌಗೋಳಿಕ ಏಕತೆ, ಜಿಯೋಗ್ರಾಫಿಕಲ್ ಯುನಿಟಿ. ಭೌಗೋಳಿಕ ಏಕತೆ, ಜಿಯೋಗ್ರಾಫಿಕಲ್ ಯುನಿಟಿ. ಭೌಗೋಳಿಕ ಏಕತೆ, ಜಿಯೋಗ್ರಾಫಿಕಲ್ ಯುನಿಟಿ. ಸೊ ಇದು ಭಾರತೀಯರನ್ನು ಒಂದುಗೂಡಿಸಿರುವಂತಹ ಪ್ರಮುಖ ಅಂಶ ಅಂತೇಳಿ ಗುರುತಿಸ್ತೇವೆ. ಹೇಗೆ ಅಂದರೆ ನಾವು ಗುರುತಿಸ್ಬೋದು, ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಇದೆ, ಸೊ ದಕ್ಷಿಣದಲ್ಲಿ ಸಾಗರ ಇದೆ ಅಲ್ವಾ. ಸೊ ಈ ಹಿಮಾಲಯ ಪರ್ವತ ಶ್ರೇಣಿ ಮತ್ತು ಸಾಗರ ಭಾರತವನ್ನು ಬೇರೆ ದೇಶಗಳಿಂದ ಪ್ರತ್ಯೇಕಿಸಿದೆ. ಸೊ ಹಾಗಾಗಿಯೇ ಭಾರತವನ್ನು ಏನಂತ ಕರಿತೇವೆ? ಉಪಖಂಡ. India is called as subcontinent because India is divided from other country by Himalayan mountain range and water ಅಲ್ವಾ. ಸೊ ಈ ಹಿಮಾಲಯ ಪರ್ವತ ಶ್ರೇಣಿ ಮತ್ತು ಸಾಗರ ಏನಿದೆಯೋ, ಸೊ ಇದು ಹಿಂದೂ ಮಹಾಸಾಗರ ಏನಿದೆಯೋ ಅದು ಭಾರತವನ್ನು ಬೇರೆ ದೇಶಗಳಿಂದ ಏನು ಮಾಡಿದೆ? ಪ್ರತ್ಯೇಕಿಸಿದೆ. ಸೊ ಹೀಗೆ ಪ್ರತ್ಯೇಕಿಸಿರೋದ್ರಿಂದಾಗಿ ಇದರ ಒಳಗಿರುವಂಥದ್ದು, ಈ ಉತ್ತರದ ಹಿಮಾಲಯದಿಂದ ಸಾಗರದ ಮಧ್ಯದಲ್ಲಿ ಇರುವಂತಹ ಭಾರತೀಯರೆಲ್ಲರೂ ಕೂಡ ನಾವೆಲ್ಲರೂ ಒಂದು ಅನ್ನುವಂತಹ ಭಾವನೆ ಬೆಳೆದಿದೆ. ಓಕೆನಾ. ಸೊ ಒಂದು ಅನ್ನುವಂತಹ ಭಾವನೆ ಬೆಳೆಯೋದಕ್ಕೆ ಕಾರಣ ಈ ಭೌಗೋಳಿಕವಾದಂತಹ ಏಕತೆ. ಸೊ ಜಿಯೋಗ್ರಾಫಿಕಲ್ ಯುನಿಟಿ ವಿಚ್ ಹೆಲ್ಪ್ಡ್, ಜಿಯೋಗ್ರಾಫಿಕಲ್ ಯುನಿಟಿ ವಾಸ್ ಹೆಲ್ಪ್ಡ್ ಫಾರ್ ಇಂಡಿಯನ್ಸ್ ಮೇಕ್ ಯೂನಿಯನ್. ಸೊ ಭಾರತೀಯರನ್ನು ಒಂದುಗೂಡಿಸುವಲ್ಲಿ ಇದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತು. ಇನ್ನು ಎರಡನೆಯ ಅಂಶ, ಭಾರತೀಯರನ್ನು ಒಂದುಗೂಡಿಸಿದಂತಹ ಎರಡನೆಯ ಪ್ರಮುಖ ಅಂಶ ಯಾವುದಪ್ಪ ಅಂದರೆ ಆಡಳಿತಾತ್ಮಕ ಏಕತೆ. ಆಡಳಿತಾತ್ಮಕ ಏಕತೆ.
ಅಡ್ಮಿನಿಸ್ಟ್ರೇಟಿವ್ ಯುನಿಟಿ ಅನ್ನುವಂಥದ್ದು, ಆಡಳಿತಾತ್ಮಕ ಏಕತೆ, ಅಡ್ಮಿನಿಸ್ಟ್ರೇಟಿವ್ ಯುನಿಟಿ. ಸೊ ಇದು ಕೂಡ ಭಾರತೀಯರಲ್ಲಿ ಏಕತೆಯನ್ನು ಮೂಡಿಸಿರುವಂತಹ ಪ್ರಮುಖ ಅಂಶ ಅಂಥೇಳಿ ಗುರುತಿಸ್ತೇವೆ. ಪ್ರಾಚೀನ ಕಾಲದಿಂದಲೂ ಕೂಡ ಎಷ್ಟೋ ರಾಜಮನೆತನಗಳು ಆಳ್ವಿಕೆ ನಡೆಸಿದ್ದಾವೆ, ಎಷ್ಟೋ ನಾಗರಿಕತೆಗಳು ಬಂದು ಹೋಗಿದ್ದಾವೆ. ಹಾಗಿದ್ದರೂ ಸೊ ಒಂದು ನಾಗರಿಕತೆಗೂ ಇನ್ನೊಂದು ನಾಗರಿಕತೆಗೂ ಅಥವಾ ಒಂದು ರಾಜಮನೆತನಕ್ಕೂ ಇನ್ನೊಂದು ರಾಜಮನೆತನಕ್ಕೂ ಅಲ್ಲಿ ಒಂದು ಲಿಂಕನ್ನು ನಾವು ನೋಡ್ತೀವಿ. ಅದು ಯಾವುದರಲ್ಲಿ ಅಂದರೆ ಅಡ್ಮಿನಿಸ್ಟ್ರೇಷನಲ್ಲಿ, ಆಡಳಿತದಲ್ಲಿ ಏಕರೂಪದಂತಹ ಆಡಳಿತದ ವ್ಯವಸ್ಥೆಯನ್ನು ನಾವು ಬೆಸ್ಟ್ ಎಕ್ಸಾಂಪಲನ್ನು ನಾವು ಕೊಡೋದಾದರೆ ಮಧ್ಯಯುಗೀನ ಭಾರತದ ಇತಿಹಾಸ. ಸೊ ಅಲ್ಲಿ ಎರಡು ಪ್ರಮುಖವಾದಂಥ ರಾಜಮನೆತನಗಳು ಯಾವುದು, ದೆಹಲಿ ಸುಲ್ತಾನ ಸಾಮ್ರಾಜ್ಯ ಹಾಗೆಯೇ ಮೊಘಲ್ಸ್ ಅಲ್ವಾ. ಸೊ ದೆಹಲಿ ಸುಲ್ತಾನ ಸಾಮ್ರಾಜ್ಯ ಮೊದಲು ಬರುತ್ತೆ. ದೆಹಲಿ ಸುಲ್ತಾನರ ಕಾಲದಲ್ಲಿ ಯಾವ ಆಡಳಿತದ ವ್ಯವಸ್ಥೆ ಇತ್ತೋ ಅದೇ ಕೆಲವೊಂದು ಬದಲಾವಣೆಯೊಂದಿಗೆ ಮೊಘಲ್ ಸಾಮ್ರಾಜ್ಯದಲ್ಲೂ ಕೂಡ ಮುಂದುವರ್ಕೊಂಡು ಹೋಗುತ್ತೆ ಅಲ್ವಾ. ಸೊ ಆಧುನಿಕ ಕಾಲದಲ್ಲಿ ನಾವು ನೋಡೋದಾದರೆ ಬ್ರಿಟಿಷ್ ಸರ್ಕಾರ, ಸೊ ಬ್ರಿಟಿಷರ ಆಡಳಿತ ಇತ್ತು. ಆ ಆಡಳಿತ ಕಾಲದಲ್ಲಿ ಯಾವ್ಯಾವ ರೀತಿಯ ಆಡಳಿತದ ವ್ಯವಸ್ಥೆ ಇತ್ತು ಅದನ್ನು ನಾವಿವತ್ತು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಅಲ್ವಾ. ಸೊ ಅಂದರೆ ಏಕರೂಪದ ಆಡಳಿತದ ವ್ಯವಸ್ಥೆ, ಏಕಕಾಲದಲ್ಲಿ ಯಾವುದೇ ಸಾಮ್ರಾಜ್ಯಗಳಿದ್ದರೂ ಕೂಡ, ಉತ್ತರದಲ್ಲಿ ಒಂದು ಸಾಮ್ರಾಜ್ಯ ಇತ್ತು, ದಕ್ಷಿಣದಲ್ಲಿ ಒಂದು ಸಾಮ್ರಾಜ್ಯ ಇದ್ದರೂ ಕೂಡ ಆ ಆಡಳಿತದ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳಿರಲಿಲ್ಲ. ಒಂದೇ ರೀತಿಯಾದಂಥ ಆಡಳಿತದ ವ್ಯವಸ್ಥೆ ಇತ್ತು. ಅದರಲ್ಲೂ ಸ್ವಾತಂತ್ರ್ಯ ನಂತರದಲ್ಲಂತೂ ಭಾರತದಲ್ಲಿ ಏಕರೂಪದ ಆಡಳಿತದ ವ್ಯವಸ್ಥೆನ ನಾವು ನೋಡ್ತೇವೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಕೂಡ ಒಂದೇ ಕಾನೂನು, ಒಂದೇ ಆಡಳಿತದ ವ್ಯವಸ್ಥೆ, ಒಂದೇ ಸರ್ಕಾರ, ಒಂದೇ ಸಂವಿಧಾನ ಅಲ್ವಾ. ಸೊ ಯಾವುದೇ ವ್ಯತ್ಯಾಸ ಇಲ್ಲ, ಪ್ರತಿಯೊಬ್ಬರಿಗೂ ಒಂದೇ ಕಾನೂನಿನ ಅಡಿಯಲ್ಲಿ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಡಲಾಗ್ತದೆ. ಸೊ ಇಂತಹ ಆಡಳಿತಾತ್ಮಕ ಏಕತೆ ಭಾರತೀಯರನ್ನು ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆ ಮೂಡಿಸುವಲ್ಲಿ ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದೆ. ಇನ್ನು ಮೂರನೇ ಅಂಶ, ಭಾರತೀಯರಲ್ಲಿ ಏಕತೆಯನ್ನು ಮೂಡಿಸಿರುವಂತಹ ಇನ್ನೊಂದು ಪ್ರಮುಖವಾದಂಥ ಅಂಶ ಯಾವುದಪ್ಪ ಅಂದರೆ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ. ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ. ಸೊ ಇದು ಕೂಡ ಭಾರತೀಯರಲ್ಲಿ ಐಕ್ಯತೆಯನ್ನು ಮೂಡಿಸುವಲ್ಲಿ ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಯೂನಿಫಾರ್ಮ್ ಎಜುಕೇಷನ್ ಆ್ಯಂಡ್ ಲಿಟ್ರೇಚರ್, ಯೂನಿಫಾರ್ಮ್ ಎಜುಕೇಷನ್ ಆ್ಯಂಡ್ ಲಿಟ್ರೇಚರ್ ಇದು ಕೂಡ ಭಾರತದಲ್ಲಿ ಏಕತೆಯನ್ನು ಮೂಡಿಸುವಲ್ಲಿ ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದೆ. ಸೊ ಪ್ರಾಚೀನ ಕಾಲದಲ್ಲಿ ಯಾವುದು ಸಂಸ್ಕೃತ ಭಾಷೆ ಆಡಳಿತ ಭಾಷೆ ಆಗಿತ್ತು ಅಲ್ವಾ. ಸೊ ಅಂದರೆ ಏಕರೂಪದ ಭಾಷೆಯಲ್ಲಿ ಅಸ್ತಿತ್ವದಲ್ಲಿ ಇತ್ತು ಅಂತೇಳಿ ಅರ್ಥ. ಹಾಗೆಯೇ ಸಾಹಿತ್ಯ, ಇಡೀ ದೇಶಕ್ಕೆ ಒಂದೇ ರೀತಿಯಾದಂತಹ ಸಾಹಿತ್ಯವನ್ನು ನಾವು ನೋಡ್ತೇವೆ. ಅಲ್ಲಿ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ವೇದಗಳಾಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಇಡೀ ದೇಶದಲ್ಲಿ ನಮ್ಮ ಸಾಹಿತ್ಯ ಅನ್ನುವಂತಹ ಭಾವನೆಯನ್ನು ಮೂಡಿಸ್ತು. ಏಕರೀತಿಯಾದ ಸಾಹಿತ್ಯ ಅಲ್ವಾ. ಸೊ ಹಾಗೆಯೇ ಏಕರೂಪವಾದಂತಹ ಶಿಕ್ಷಣವನ್ನು ಅಲ್ಲಿ ನೀಡಲಾಗ್ತಾ ಇತ್ತು. ಜೊತೆಗೆ ಇನ್ನು ಮಧ್ಯಯುಗದಲ್ಲಿ ನಾವು ಗುರುತಿಸ್ತಾ ಹೋಗೋದಾದರೆ ಮಧ್ಯಯುಗದಲ್ಲಿ ಪರ್ಷಿಯನ್ ಭಾಷೆ ಆಡಳಿತ ಭಾಷೆ ಆಗುತ್ತೆ. ಇಡೀ ದೇಶಕ್ಕೆ ಪರ್ಷಿಯನ್ ಭಾಷೆ ಆಡಳಿತ ಭಾಷೆಯಾಗಿ ರೂಪುಗೊಳ್ಳುತ್ತೆ. ಅಂದರೆ ಏಕರೂಪದಂತಹ ಭಾಷೆಯಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಇನ್ನು ಆಧುನಿಕ ಭಾರತದಲ್ಲಿ ಅದರಲ್ಲೂ ಬ್ರಿಟಿಷರ ಆಡಳಿತದ ಸಂದರ್ಭದಲ್ಲಿ ಇಂಗ್ಲೀಷ್ ಪ್ರಮುಖ ಆಡಳಿತ ಭಾಷೆ ಆಗುತ್ತೆ, ಏಕರೂಪವಾದಂತಹ. ಸೊ ಹೀಗೆ ಏಕರೂಪವಾದಂತಹ ಶಿಕ್ಷಣ ಮತ್ತು ಸಾಹಿತ್ಯ ಅನ್ನುವಂಥದ್ದು ಭಾರತೀಯರಲ್ಲಿ ಐಕ್ಯತೆಯನ್ನು ಮೂಡಿಸುವಲ್ಲಿ ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಇನ್ನು ನಾಲ್ಕನೆಯ ಪ್ರಮುಖವಾದಂತಹ ಅಂಶ ಯಾವುದಪ್ಪ ಅಂದರೆ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು. ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು. ಸೊ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು ಕೂಡ ಭಾರತೀಯರನ್ನು ಒಂದುಗೂಡಿಸುವಲ್ಲಿ ಅತೀ ಪ್ರಮುಖವಾದಂತಹ ಪಾತ್ರವನ್ನು ಅದು ವಹಿಸ್ತಾ ಹೋಗುತ್ತೆ. ಓಕೆನಾ. ಸೊ ಸಮ್ ಆಫ್ ದ ಇಂಪಾರ್ಟೆಂಟ್ ಸರ್ಮನೀಸ್, ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ಸರ್ಮನೀಸ್ ವಿಚ್ ವರ್ ಆಲ್ಸೋ ಹೆಲ್ಪ್ ಟು ಯುನೈಟೆಡ್ ಇಂಡಿಯನ್ಸ್. ಭಾರತೀಯರನ್ನು ಒಂದುಗೂಡಿಸುವಲ್ಲಿ ಅವು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಸೊ ನಮಗೆ ಬೆಸ್ಟ್ ಎಕ್ಸಾಂಪಲನ್ನು ನಾವು ಕೊಡೋದಾದರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಬಾಲಗಂಗಾಧರ ತಿಲಕ್ ಎರಡು ಪ್ರಮುಖವಾದಂತಹ ಧಾರ್ಮಿಕ ಆಚರಣೆಗಳನ್ನು ಜಾರಿಗೆ ತರ್ತಾರೆ. ಅದೇ ಶಿವಾಜಿ ಜಯಂತಿ ಮತ್ತು ಗಣೇಶೋತ್ಸವವನ್ನು ಜಾರಿಗೆ ತರ್ತಾರೆ. ಸೊ ಕಾರಣ ಏನಪ್ಪ ಅಂದರೆ ಈ ಉತ್ಸವಗಳು ಭಾರತೀಯರನ್ನು ಒಂದುಗೂಡಿಸುತ್ತೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರುತ್ತೆ.
ಅಂದರೆ ಪ್ರಾಚೀನ ಕಾಲದಿಂದಲೂ ಕೂಡ ಭಾರತೀಯರನ್ನು ಒಂದುಗೂಡಿಸಿದಂತಹ ಪ್ರಮುಖ ಅಂಶ ಏನಪ್ಪ ಅಂದರೆ ಇಲ್ಲಿನ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು, ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ಸರ್ಮನೀಸ್ ವಿಚ್ ವರ್ ಹೆಲ್ಪ್ ಟು ಯುನೈಟೆಡ್ ಇಂಡಿಯನ್ಸ್. ಭಾರತೀಯರನ್ನು ಒಂದುಗೂಡಿಸುವಲ್ಲಿ ಅದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಇನ್ನು ಕೊನೆಯದಾಗಿ ನಾವು ನೋಡಿದರೆ 5ನೇದು ಇತ್ತೀಚಿನ ಬದಲಾವಣೆಗಳು ಕೂಡ ಭಾರತೀಯರನ್ನು ಒಂದುಗೂಡಿಸುವಲ್ಲಿ ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ. ಸೊ ಏನು ಇತ್ತೀಚಿನ ಬದಲಾವಣೆಗಳು ಹೇಗೆ ಭಾರತೀಯರನ್ನ ಒಂದುಗೂಡಿಸುವಲ್ಲಿ ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂದರೆ, ಬೆಸ್ಟ್ ಎಕ್ಸಾಂಪಲನ್ನು ನಾವು ಕೊಡೋದಾದರೆ, ಸೊ ಕೆಲವೊಂದು ಸರ್ಕಾರದ ನೀತಿಗಳು ಏನಿದೆಯೋ ಈ ಸರ್ಕಾರದ ನೀತಿಗಳು ಯಾರಿಗೂ ಒಬ್ಬರಿಗೆ ಸೀಮಿತ ಆಗೋದಿಲ್ಲ, ಎಲ್ಲರಿಗೂ ಒಂದೇ ರೀತಿಯಾದಂತಹ ನೀತಿಗಳು ಅನ್ವಯ ಆಗುತ್ತೆ. ಯಾವುದೇ ಒಂದು ಸರ್ಕಾರದ ಒಂದು ಪ್ರೋಗ್ರಾಮ್ ಜಾರಿಗೆ ಬಂತು ಅಂದರೆ ಅದು ಎಲ್ರಿಗೂ ಕೂಡ ಅಪ್ಲಿಕೇಬಲ್. ಹಾಗಾಗಿ ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆ ಅಲ್ಲಿ ಮೂಡಿಸಿದೆ ಅಲ್ವಾ. ಸೊ ಸಂವಿಧಾನ ರಚನೆ ಆಗಿದೆ. ಸೊ ಈ ಸಂವಿಧಾನ ಏಕ ಸಂವಿಧಾನ, ಇಡೀ ಭಾರತೀಯರೆಲ್ಲರಿಗೂ ಕೂಡ ಒಂದೇ ಸಂವಿಧಾನ ಅನ್ನುವಂಥದ್ದು ಇದೆ. ಬೇರೆ ಬೇರೆಯವರಿಗೆ, ಕಾಶ್ಮೀರದವರಿಗೆ ಬೇರೆ, ಅಥವಾ ಕೆಳಗೆ ಕನ್ಯಾಕುಮಾರಿಯವರಿಗೆ ಬೇರೆ, ಈ ಕಡೆ ಪಂಜಾಬ್ನವರಿಗೆ ಬೇರೆ, ಈ ಕಡೆ ವೆಸ್ಟ್ ಬೆಂಗಾಲ್ವರಿಗೆ ಬೇರೆ ಅನ್ನುವಂತಹ ಸಂವಿಧಾನ ಇಲ್ಲ, ಎಲ್ರಿಗೂ ಒಂದೇ ರೀತಿಯಾದಂತಹ ಸಂವಿಧಾನ. ಹಾಗಾಗಿ ನಮ್ಮನ್ನು ಒಂದು ಅನ್ನುವಂತಹ ಭಾವನೆಯನ್ನು ಮೂಡಿಸುವಂತಹ ಪ್ರಮುಖ ಅಂಶ ಅಂತೇಳಿ ಗುರುತಿಸ್ತೇವೆ. ಅದ್ರ ಜೊತೆಗೆ ಇತ್ತೀಚಿನ ಅತಿ ಪ್ರಮುಖವಾದಂತಹ ಬದಲಾವಣೆಯನ್ನು ನಾವು ಗುರುತಿಸೋದಾದರೆ ಜಾಗತೀಕರಣ ಅನ್ನುವಂಥದ್ದು. ಸೊ ಈ ಜಾಗತೀಕರಣ ಅನ್ನುವಂತಹ ನೀತಿ, ಗ್ಲೋಬಲೈಸೇಷನ್ ಅನ್ನುವಂತಹ ನೀತಿ ಏನಿದೆಯೋ, ಸೊ ಇದು ನಮ್ಮನ್ನು ಒಂದು ಅಂಥೇಳಿ ಭಾವನೆಯನ್ನು ಮೂಡಿಸ್ತಾ ಇದೆ. ಯಾಕಂದರೆ ಸೊ ಈ ಜಾಗತೀಕರಣದ ಪ್ರಭಾವದಿಂದಾಗಿ ಈ ಏನು ಉಡುವ ಉಡುಗೆಗಳಾಗಿರ್ಬೋದು ಅಥವಾ ನಾವು ತಿನ್ನುವಂಥ ಆಹಾರಗಳಲ್ಲೇ ಆಗಿರ್ಬೋದು, ಸೊ ಹೆಚ್ಚೇನು ವ್ಯತ್ಯಾಸವನ್ನು ನಾವು ಗುರುತಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಉತ್ತರ ಭಾರತದಲ್ಲಿ ಏನು ಊಟ ಮಾಡ್ತಾರೋ ಅಕ್ಕಿಯನ್ನು ಊಟ ಮಾಡಿದ್ರೆ ದಕ್ಷಿಣ ಭಾರತೀಯರು ಅಕ್ಕಿಯನ್ನು ಊಟ ಮಾಡ್ತಾ ಇದ್ದಾರೆ, ಏನು ವ್ಯತ್ಯಾಸ ಇಲ್ಲ. ಅಲ್ಲಿ ಗೋಧಿಯನ್ನು ಉಪಯೋಗಿಸಿದ್ರೆ ಇಲ್ಲೂ ಗೋಧಿಯನ್ನು ಉಪಯೋಗಿಸ್ತಾ ಇದ್ದಾರೆ, ಇಲ್ಲಿ ರಾಗಿಯನ್ನು ಉಪಯೋಗಿಸಿದ್ರೆ ಅಲ್ಲೂ ರಾಗಿಯನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ಏನು ವ್ಯತ್ಯಾಸಗಳು ಕಂಡುಬರ್ತಾ ಇಲ್ಲ. ಕಾರಣ ಏನಪ್ಪ ಅಂದರೆ ಈ ಜಾಗತೀಕರಣದ ಪರಿಣಾಮವಾಗಿ ಎಲ್ಲ ವಸ್ತುಗಳು ಎಲ್ಲ ಪ್ರದೇಶದಲ್ಲೂ ಸಿಗೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ. ಹಾಗಾಗಿ ಈ ಇತ್ತೀಚಿನ ಬದಲಾವಣೆಗಳೇನಿದೆಯೋ ಅವು ಕೂಡ ಭಾರತೀಯರನ್ನು ಒಂದುಗೂಡಿಸುವಲ್ಲಿ ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿವೆ. ಸೊ ಇವಿಷ್ಟು ಈ ಭೌಗೋಳಿಕ ಏಕತೆ ಅನ್ನುವಂಥದ್ದು, ಜಿಯೋಗ್ರಫಿಕಲ್ ಯುನಿಟಿ, ಹಾಗೆಯೇ ಆಡಳಿತಾತ್ಮಕ ಏಕತೆ, ಅಡ್ಮಿನಿಸ್ಟ್ರೇಟಿವ್ ಯುನಿಟಿ, ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ ಅಲ್ವಾ. ಸೊ ಯೂನಿಫಾರ್ಮ್ ಎಜುಕೇಷನ್ ಆ್ಯಂಡ್ ಲಿಟ್ರೇಚರ್, ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು, ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ಸರ್ಮನೀಸ್, ಆ್ಯಂಡ್ ಲಾಸ್ಟ್ಲಿ ಇತ್ತೀಚಿನ ಬದಲಾವಣೆಗಳು. ಸೊ ರೀಸೆಂಟ್ ಚೇಂಜಸ್, ದೀಸ್ ಆರ್ ದ ಫ್ಯೂ ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ವರ್ ಹೆಲ್ಪ್ಡ್ ಫಾರ್ ಇಂಡಿಯನ್ಸ್ ಟು ಯುನೈಟ್. ಭಾರತೀಯರನ್ನು ಒಂದುಗೂಡಿಸೋದಕ್ಕೆ ಇದು ಪ್ರಮುಖವಾಗಿ ಪಾತ್ರವನ್ನು ವಹಿಸುತ್ತೆ. ಸೊ ನಿಮಗೆ ಪ್ರಶ್ನೆ ಹೀಗೆ ಬರುತ್ತೆ, ಭಾರತದಲ್ಲಿ ವಿವಿಧತೆಯನ್ನು ಮೂಡಿಸುವಂತಹ ಅಂಶಗಳು ಯಾವ್ಯಾವು ಚರ್ಚಿಸಿ ಅಂದರೆ ಇಷ್ಟನ್ನು ಬರೀಬೇಕಾಗುತ್ತೆ. ಏಕತೆಯನ್ನು ಮೂಡಿಸಿರುವಂತಹ ಅಂಶಗಳು ಯಾವ್ಯಾವು ಅಂದರೆ ಇಷ್ಟನ್ನು ಬರುತ್ತೆ. ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ ಇದೆ ಸಮರ್ಥಿಸಿ ಅಂತೇಳಿ ಕೇಳಿದ್ರೆ ವಿವಿಧತೆಯ ಅಂಶಗಳನ್ನು ಬರೀಬೇಕು, ಏಕತೆಯ ಅಂಶಗಳನ್ನು ಕೂಡ ಬರೀಬೇಕು. ಅಲ್ಲಿ ಎರಡೂ ಅಂಶಗಳನ್ನು ಕೇಳಿದಾಗ ಇವೆರಡನ್ನೂ ಕೂಡ ಬರಿಬೇಕಾಗತ್ತೆ. ಒಂದನ್ನು ಪ್ರತ್ಯೇಕಿಸಿ ಕೇಳಿದ್ರೆ ಇಷ್ಟನ್ನು ಮಾತ್ರ ಬರೀ. ತುಂಬಾ ಇಂಪಾರ್ಟೆಂಟ್ ಇದು, 5 ಅಂಕಕ್ಕೆ ಪದೇ ಪದೇ ಪ್ರಶ್ನೆ ರೈಸ್ ಆಗುತ್ತೆ. ಸೊ ಇದಿಷ್ಟು ಭಾರತೀಯ ಇತಿಹಾಸದ ಪ್ರಮುಖ ಲಕ್ಷಣಗಳು ಅಂಥೇಳಿ ಗುರುತಿಸ್ಬೋದು. ಸೊ ಇದು ತುಂಬಾ ಇಂಪಾರ್ಟೆಂಟು. ನಿಮ್ಮ ಎಕ್ಸಾಮ್ನ ದೃಷ್ಟಿಯಿಂದ ಸರಿಯಾಗಿ ಇದನ್ನು ಅಭ್ಯಾಸ ಮಾಡಿ. ಸೊ ಮುಂದಿನ ತರಗತಿಯಲ್ಲಿ ನಾವು ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಇರುವಂತಹ ಪ್ರಮುಖ ಆಧಾರಗಳು ಏನೇನು, ವಾಟ್ ಆರ್ ದ ಸೋರ್ಸಸ್ ಆರ್ ಅವೈಲಬಲ್ ಟು ಲರ್ನ್ ಅಬೌಟ್ ದ ಇಂಡಿಯನ್ ಹಿಸ್ಟ್ರಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿಯವರೆಗೆ ಎಲ್ರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ ಮಕ್ಕಳೇ.